ಮಟ್ಟಿಗೆ ನೋಡ್ರಿ ಅವಾಗ ಹೆಂಗ ಗಡಿಸ್ಗಳು ಚಟ ಇರೋದು ನನಗಿಲ್ಲ. ಯಾಕಂದ್ರೆ ಅವ್ರಿಗೆ ಚಟ ಐತಿ ಕಳಿಸ್ಕೊಳ್ತಾ ಬಂದ ಈಗ ಅವ್ನ ಮಗ ಕಳಿಸ್ಯಾವ ಅದು ಭಾಳ ಹಾಳಾಗುತ್ತೆ. ಅದಕ್ಕೇನು ಗೊತ್ತಿಲ್ಲ. ಅದು ಏನೇನು ಮಾಡುತ್ತೆ ನಾನು ಬಿಡುಗಡೆ ಮಾಡಿದ್ರೆ ಅದು ಬಿಡುಗಡೆ ಮಾಡ್ತೀನಿ ಸಂದರ್ಭ ಬಂದಾಗ. ಅಪ್ಪ ಮಗ ಏನೇನು ಮಾಡ್ರಿ ಇನ್ನೂ ಅದು ಪಟ್ಟೈತಿ. ವೈಯಕ್ತಿಕನ ಯಾರಿಗೂ ಹೋಗೋದಿಲ್ಲ. ನಾನು ವೈಯಕ್ತಿಕವಾಗಿ ಅವರ ಚಟ ಇರ್ಬೋದು, ಅವ್ರು ಏನೇನು ವಿಚಾರಗಳಿರ್ಬೋದು, ಅವಕ್ಕೆ ನಾನು ಮಾತಾಡ್ಬೋದು. ಯಾರು ವೈಯಕ್ತಿಕ ಮಾತಾಡಬಾರ್ದು. ನಂದಾಗಲಿ ಅದೇ ಮಾತಾಡೋವಂಥದ್ದು ಆಗಬಾರ್ದು. ನಾನು ಅದಕ್ಕೆ ಮತ್ತೆ ಬರ್ಬೇಕಂದ್ರೆ ಬರ್ತೀನಿ. ನಾನು ಫಾರ್ಮ್ ಹೌಸ್ ಬಗ್ಗೆ ಮಾತಾಡಿದೆ. ನೀವು ಯಾಕೆ ಬೇಕಪ್ಪ? ನಾನು ಫಾರ್ಮ್ ಹೌಸು, ನಾನು ರೈತರ ಮಗ. ಆಕಳ ಸಾಕೀನಿ, ನಾಯಿ ಸಾಕೀನಿ, ಪಕ್ಷಿ ಸಾಕೀನಿ. ಏನಿದು ಒಳ್ಳೇದ ಕೆಟ್ಟದ್ದೆ? ಆಕಳ ಸಾಕೋದು ಒಳ್ಳೇದು. ಜಮೀನು ಮಾಡೋದು, ಅಲ್ಲಿ ಉಳುಮೆ ಮಾಡಿ ಹಣ್ಣಿನ ಗಿಡ ಹಚ್ಚೋದು ಒಳ್ಳೇದಲ್ಲ. ಇವ್ರಿಗೆ ಅದು ಸರಿ ಇಲ್ಲ. ಮತ್ತೊಂದು ಮಾತಾಡುತ್ತಾ ಮತ್ತೊಂದಿಗೆ IPL ಅನ್ನು ಆಯೋಜನೆ ಮಾಡಿದರು. IPL ಶಾಸಕರು ಮಾಜಿ ಇದ್ದಾಗೂ IPL ಮಾಡ್ಯಾರ, ಈಗೂ ಕೂಡ ಮಾಡ್ತಾರೆ. ಯಾವುದೇ ಕ್ರೀಡೆಗಳ ಬಗ್ಗೆ ಆಗಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಆಗಲಿ ಜವಾಬ್ದಾರಿತ ಸ್ಥಾನದಲ್ಲಿದ್ದರು ಲಘುವಾದ ಟೀಕೆ ಮಾಡಬೇಕು. IPL ಉದ್ಘಾಟನಾ ಸಮಾರಂಭದಲ್ಲಿ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಕುಣಿಸ್ತಾನೆ. ಇದು ಕಲಾವಿದರಿಗೆ ಮಾಡುವ ಒಂದು ದೊಡ್ಡ ಅವಮಾನ. ಯಾಕಂದರೆ ಅಲ್ಲಿ ಬಂದಂಥವ್ರು ನಟರಲ್ಲೇ ಅತ್ಯಂತ ಪ್ರಬುದ್ಧ ನಟ ಆದಂಥ ಡಾಲಿ ಧನಂಜಯ ಬಂದಿದ್ದರು. ಒಂದು ಚಲನಚಿತ್ರ, ಶ್ರೇಷ್ಠ ಚಲನಚಿತ್ರ ಆದಂಥ ಕಾಂತಾರದ ನಾಯಕಿ ಬಂದಿದ್ದರು. ಅಲ್ಲಿ ಯಾವುದೇ ಅಸಭ್ಯ ಕುಣಿತಗಳು ಇದ್ದಿಲ್ಲ. ಒಬ್ಬ ಜನಪ್ರತಿನಿಧಿ ಆದವ ಎಲ್ಲ ವರ್ಗದವ್ರನ್ನೂ ಸಮಾಧಾನ ಮಾಡೋಕ್ಕಾಗುತ್ತೆ. ಕ್ರೀಡಾ ವರ್ಗಕ್ಕೂ ಕೂಡ ಅದನ್ನು ಒಂದು ಸಲ್ಲಿಸ್ಬೇಕನ್ನುವಂಥ ಸೇವೆ. ಅಲ್ಲಿ ಬೆಟ್ಟಿಂಗ್ ಮಾಡಿಸ್ತಾರೆ ಅಂತ ಹೇಳ್ತಾರೆ. IPLನಲ್ಲಿ ಬೆಟ್ಟಿಂಗ್ ನಡೀತೈತಿ. ಅಲ್ಲಿ ಬ್ಯಾಟ್ ಕೊಟ್ಟು ಬೆಟ್ಟಿಂಗ್ ಮಾಡ್ಸಕತ್ತಾರೆ. ಭಾರತೀಯ ಜನತಾ ಪಕ್ಷದವ್ರಿಗೆ ಅವ್ರಂಗೆ ನಾವು ಬ್ಯಾಟ್ ಕೊಟ್ಟು ಕ್ರಿಕೆಟ್ ಆಡಕ್ಕೆ ಹಚ್ಚಿ ಕಾಂಗ್ರೆಸ್ನವ್ರು ತ್ರಿಶೂಲ ಕೊಟ್ಟು ಮತ್ತೊಬ್ಬರ ಮನೆಗೆ ದಾಳಿ ಮಾಡಂತ ಹೇಳಿಕೆ ಕೊಟ್ಟಿಲ್ಲ. ಎಲ್ಲೂ ಪ್ರಚೋದನಕಾರಿ ಹೇಳಿಕೆ ಇಲ್ಲ. ಈ RSS ಸಂಘಟನೆ ಬರೀ ಹಿಡ್ಕೊಂಡು ಹೇಳತ್ತಾರಲ್ಲ, ಇದು ಏನು ಯಾರಿಗೆ ಉದ್ಧಾರಕ್ಕೆ? ಕ್ರಿಕೆಟ್ ಆಡಕ್ಕೆ ಹಚ್ಚಿ ಕ್ರೀಡಾಪಟುಗಳಿಗೆ. ಅಲ್ಲಿ ಆಟಗಾರರು ನೋಡ್ರಿ, ಇಡೀ ಭಾರತದ ಎಲ್ಲ ಧರ್ಮಗಳ ಜಾತಿಗಳ ಪ್ರತಿನಿಧಿಗಳು ಅಲ್ಲಿಲ್ಲ ಅಂತ ಕಾಂಗ್ರೆಸ್ನ ಕಾರ್ಯ ಅಲ್ಲಿ ಕಾಣುತ್ತೆ. ಅಲ್ಲಿ ಆಟಗಾರರಲ್ಲಿ ಎಲ್ಲ ಧರ್ಮೀಯರು. ಇದರಿಂದ ನಾವು ಕೊಡೋ ಸಂದೇಶ ಏನಂತ, ಇವತ್ತು ಇವರು ಓಟ್ ಚೋರಿ ಬಗ್ಗೆ ಮಾತಾಡೋದು. ಓಟ್ ಚೋರಿ ಆರೋಪ ಒಂದು ಕಡೆ ಇರಲಿ, ಓಟ್ ತಗೊಂಡು ಜನಪ್ರತಿನಿಧಿ ಆದಂಥ ಜನಪ್ರತಿನಿಧಿಗಳನ್ನ ಚೋರಿ ಮಾಡಿರ್ತಾರೆ ಬಂದರು. ಅದಕ್ಕೆಂತ ಚೋರಿ ಅಂತಾರೆ? ಜನಪ್ರತಿನಿಧಿಗಳನ್ನ ಹೈಜಾಕ್ ಮಾಡಿರಲ್ಲ. ಅವ್ರಿಗೆ ಯಾವ ನೈತಿಕ ಹಕ್ಕು ಐತಿ? ಅದಕ್ಕೆ ಆತ್ಮೀಯರೇ, ಯಾಕೆ ಮಧ್ಯ ಪ್ರವೇಶ ಮಾಡಿಲ್ಲ ಅಂದ್ರೆ ಒಂದು ಪಕ್ಷದ ಬಗ್ಗೆ ಸಾರಾಸಗಟ್ಟು ಅಪವಾದ ಮಾಡೋದು ತಪ್ಪಾಗುತ್ತೆ. ಅಮಿತ್ ಶಾ ಕೂಡ ಸಂಸತ್ತಿನಲ್ಲಿ ಇದನ್ನೇ ಸುಳ್ಳು ಆರೋಪ ಮಾಡಿದರು. ಪಟೇಲರಿಗೂ ನೆಹರೂರಿಗೂ ಪ್ರಧಾನಿ ಸ್ಥಾನಕ್ಕೆ ಸ್ಪರ್ಧೆ ಏರ್ಪಟ್ಟಿತ್ತು. ಎರಡು ಓಟ್ ತಗೊಂಡು ಪ್ರಧಾನಿ ಆದರು. ಅಲ್ಲಿ ನಡೆದದ್ದು ಅಧ್ಯಕ್ಷೀಯ ಚುನಾವಣೆ. ಅವಾಗ ನಡೆದದ್ದು 1946 ಏಪ್ರಿಲ್ದಲ್ಲಿ. ಅಧ್ಯಕ್ಷರಾದವರೇ ಪ್ರಧಾನಿ ಆಗಬೇಕನ್ನುವಂಥ ರೂಲ್ಸ್ ಇದು ಕೂಡ ಅವಾಗ ಇದ್ದಿಲ್ಲ. ಸ್ವತಃ ಪಟೇಲ್ರೇ 1946 ಏಪ್ರಿಲ್ ಆದಮೇಲೆ ನವಂಬರ್ಗೆ ಹಿಂದೂಸ್ತಾನ್ ಟೈಮ್ಸ್ನಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ನಾನೊಬ್ಬ ಅಧ್ಯಕ್ಷನಾದವ ಬರ್ತಾನ ಹೋಗ್ತಾನ, ಆದ್ರೆ ಪ್ರಧಾನಿ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ನೆಹರು ಅಂತ ಹೇಳಿಕೆ ಕೊಟ್ಟರು ಪಟೇಲ್. ಅದನ್ನೆಲ್ಲ ಬಿಟ್ಟು ಓಟ್ ಚೋರಿ ಆರಂಭ ಮಾಡಿದವರೇ ಇವರು ಅಂತ ಹೇಳೋದು ಒಳ್ಳೆಯ ಲಕ್ಷಣ ಅಲ್ಲ. ಇದು ಸಂಸತ್ತಿನಿಂದ ನಮ್ಮ ಕ್ಷೇತ್ರಕ್ಕೂ ಇದೇ ರೀತಿ ಚೈಲ್ಡಿಶ್ ಹೇಳಿಕೆಗಳಿಂದ ಅವ್ರು ಏನೂ ಸಾಧಿಸಲ್ಲ ಅಂತ ನಾನು ಒಂದೆರಡು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ RSS ಬಗ್ಗೆ ಏನು ಹೇಳ್ತಾ ಇದ್ದೀವಿ? RSS ಏನು ಸಾಧನೆ ಮಾಡಿದ್ದಾರೆ? 100 ವರ್ಷದ ಶತಮಾನೋತ್ಸವ ಮಾಡಿದ್ದಾರೆ. ಏನು ಈ ದೇಶದಲ್ಲಿ ಸ್ವಾತಂತ್ರ್ಯ, ಇವ್ರ ಕೊಡುಗೆ, ದೇಶಕ್ಕೆ ಕೊಡುಗೆ ಒಂದು ಉತ್ತರ. RSS ಚಡ್ಡಿ ಹಾಕೊಂಡು ಹೇಳ್ತಾರೆ, ಚಡ್ಡಿ ಹೋಗಿ ಫುಲ್ ಪ್ಯಾಂಟ್ ಮಾಡ್ತಾರೆ. ಅದೇನು ಹೇಳ್ತಾರೆ, ನರೇಂದ್ರ ಮೋದಿ ಅವರು ಬಂದ ಮೇಲೆ ಸಾಧನೆ ಮಾಡೋದು ಈ ದೇಶದಾಗ RSSದವ್ರಿಗೆ ಅರ್ಧ ಚಡ್ಡಿ ಇದ್ದಂತ ಅದು ಫುಲ್ ಪ್ಯಾಂಟ್ ಮಾಡಿದ್ದಾರೆ. ಅದೊಂದೇ ಸಾಧನೆ ಈ ದೇಶದಲ್ಲಿ RSSದವ್ರು ಮಾಡಿದ್ದಾರೆ. ಇಲ್ಲಿವರೆಗೂ ಏನು ಮಾಡಿದ್ರು ಸಾಧನೆಗಳು ಬೇಕಲ್ಲ. ಈ ದೇಶಕ್ಕೆ ಏನಾದರೂ ಕೊಡುಗೆ ಕೊಟ್ಟು ಅಥವಾ ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು, ಈ ದೇಶಕ್ಕೆ ಇವತ್ತು ನಡೀತಿರುವಂಥ ಭಯೋತ್ಪಾದಕನೇ ರಕ್ಷಣೆ ಕೊಟ್ಟರು, ಏನಾದ್ರು ಮಾಡಬೇಕಲ್ಲ. ಸೇರಿ ಬಡಿಗೆ ಇಟ್ಕೊಂಡು ಗುಣಗಿ ಅದನ್ನು ಮಂದಿ ಅನ್ಸಕ ಬಡಿಗೆ ಇಟ್ಕೊಂಡು ನಾವು ಪಥಸಂಚಲನ ಮಾಡ್ತೀವಿ, ನಾವು ಹೊಡಿತೀವಿ ಅಂತೇಳಿ ಅನ್ಸಕ ಬಡಿಗೆ ಯಾಕೆ ಬೇಕು ಇವ್ರಿಗೆ? ಬಡಿಗೆ ಇವ್ರ ಸಂಘಟನೆಗೆ ಏನು ರಿಜಿಸ್ಟ್ರೇಷನ್ ಐತಾ? ಇವತ್ತು ಕ್ರೀಡಾಪಟುಗಳಿಗೆ ನಾವು ಕ್ರೀಡೆಯನ್ನು ಆಡ್ಸಕತ್ತೀವಿ. IPL ಇದು 8ನೇ ಸೀಸನ್ ಇವತ್ತಲ್ಲ. ಇವ್ರಿಗೆ ಆಡ್ಸೋ ತಾಕತ್ತು ಇಲ್ಲ, ದಮ್ಮು ಇಲ್ಲ. ಅಪ್ಪ ಅಮ್ಮ
ನಾವು ಆರಿಸಿ ಮಟ್ಟಿಗೆ ಇಚ್ಚಿಬಿಡುವುದು ಮೀಟಿಂಗ್ ಮಾಡ್ತಾರೆ. ಕ್ರೀಡಾಪಟುಗಳಿಗೆ ನಾವು ಅವಮಾನ ಮಾಡಿದಲ್ಲ. ನಮ್ಮ ಗ್ರಾಮೀಣ ಕ್ರೀಡೆಗಳಿದ್ದಾರೆ. ಪ್ರತಿಯೊಂದು ಹಳ್ಳಿಯಿಂದ ಸುಮಾರು 260 ಜನ ಅಲ್ಲಿ ಪಾಲ್ಗೊಂಡರು. 14 ತಂಡಗಳು, 14 ಮಾಲಕರು ದಿನನಿತ್ಯ ಲೈವ್ ಕೊಡ್ತಾ ಇದ್ದೀವಿ. ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡಬೇಕಲ್ಲ ನಾವು ಯುವಕರಿಗೆ. ಯುವಶಕ್ತಿ ದೊಡ್ಡ ಶಕ್ತಿ ನಮ್ಮ ದೇಶದ್ದು. ಆ ಯುವಶಕ್ತಿ ಇಲ್ಲದ್ರೆ ಏನು ಮಾಡಕ್ಕೆ ಸಾಧ್ಯ ನಾವು ಈ ದೇಶದಲ್ಲಿ? ಆ ಎಲ್ಲ ಜಾತಿ ಜನರಿಗೆ, ಎಲ್ಲ ಸಮುದಾಯದವರಿಗೆ ಇವತ್ತು ಕ್ರೀಡಾವನ್ನು ಆರಿಸಿ ನಾವು ನ್ಯಾಯ ಕೊಡೋಕೆ ಬೆಟ್ಟಿಂಗ್ ಮಾಡಿಸ್ತಾರ. ಇವ್ರು ಮಾಡೋಕ್ಕಾಗಲ್ಲ. ಅದಕ್ಕೆ ಅಡಿಕ್ಸೋದು ಅಸೂಯೆ. ಕ್ರೀಡಾಪಟುಗಳಿಗೆ ಅವಮಾನ, ಕಲಾವಿದರಿಗೆ ಅವಮಾನ. ನಾವು ಕಲಾವಿದರಿಗೆ ಕರೆಸಿದ್ದೀವಿ. ನಾವು ಡ್ಯಾನ್ಸರ್ಸ್ ಕರೆಸಿ ಡ್ಯಾನ್ಸ್ ಮಾಡ್ಸೋಕ್ಕಿಲ್ಲ. ನಾನು ನೀತಿ ಮಾಡಿಬಿಟ್ಟು ಡ್ಯಾನ್ಸ್ ಏನು ತಪ್ಪೈತೆ? ಇವರು ಕೇಳ್ಬೋದು ಡ್ಯಾನ್ಸ್ ದೇಶದಾಗ ಈ ಜಬರ್ದಸ್ತ್ ರಾಷ್ಟ್ರದಾಗ ಸ್ವಾತಂತ್ರ್ಯ ದೇಶದಾಗಿದ್ದೀವಿ. ಏನು ಇವರು RSS ರಾಷ್ಟ್ರದಾಗ ಇರ್ಬೇಕು ಇವ್ರು ಈ ದೇಶ ಬೇಡ ಅಂದ್ಬಿಟ್ಟು ಹೋಗಲ್ಲ. ಇವರು ಕಟ್ಕೊಳ್ಳಿ ರಾಷ್ಟ್ರ ಅವಸರ ಕಟ್ಕೊಂಡು ನಾವು ಹಿಂಗೆ ಇರೋರು. ಎಲ್ಲ ಜಾತಿ ಜನಾಂಗ, ಎಲ್ಲ ಸಮುದಾಯದ ಜೊತೆಗೆ ನಾವು ಜೀವನ ಮಾಡೋರು. ಭಾರತ ದೇಶದ ತತ್ವ ಸಿದ್ಧಾಂತ ಸಂವಿಧಾನ ಏನು ಹೇಳುತ್ತೆ ಅದನ್ನ ಕೇಳೋರು. ಸಂವಿಧಾನದ ಅಡಿಯಲ್ಲಿ ನಾವು ಪ್ರಜೆಗಳಾಗಿದ್ದೀವಿ, ಆ ಪ್ರಜೆಗಳಾಗಿರ್ತೀವಿ. ಇವ್ರಿಗೆ ಅದಿಲ್ಲ. ಇವತ್ತು ಬೆಟ್ಟಿಂಗ್ ಬಗ್ಗೆ ಮಾತಾಡ್ತಾರಲ್ಲ, ಈ ದೇಶದಲ್ಲಿ ಬೆಟ್ಟಿಂಗ್ ಯಾರು ಮಾಡ್ತಾ ಇದ್ದಾರೆ ಗೊತ್ತಾ ನೀವು? BCCI ಅಧ್ಯಕ್ಷ ಯಾರು ಇವತ್ತು? ಅಮಿತ್ ಶಾ ಮಗ. ಇವತ್ತು IPL ನಡೀತಾವಲ್ಲ ಈ ರಾಷ್ಟ್ರದಲ್ಲಿ, ನೀವು ಕೇಳ್ತೀರಿ ಮಾಧ್ಯಮದಲ್ಲಿ ಬೆಟ್ಟಿಂಗ್ ನಡೀತಾವು, ಅಲ್ಲಿ ನಡೀತಾವು, ಆನ್ಲೈನ್ ಬೆಟ್ಟಿಂಗ್, ಇನ್ಲೈನ್ ಬೆಟ್ಟಿಂಗ್ ಮಾಡುವಂಥವ್ರೆ ಮಿಸ್ಟರ್ ಅಮಿತ್ ಶಾ ಮಗ ಈ ದೇಶದಲ್ಲಿ. ಅವನೇ ಅಧ್ಯಕ್ಷ. ನಂಬರ್ 1 ಬುಕ್ಕಿ ಇನ್ ಭಾರತ ದೇಶ ಯಾರು? ಅಮಿತ್ ಶಾ ಮಗ ದೇಶ. ಇದು ಎಲ್ಲ ದೇಶಗಳು ಮಾತಾಡ್ತಾವೆ, ನಾನಲ್ಲ. ಊರಿಂದ ಗೊತ್ತಿಲ್ಲ ಇವ್ರಿಗೆ ಬೆಟ್ಟಿಂಗ್ ಅಂತ. ಇನ್ನು ದೇಶದಿಂದ ಗೊತ್ತಿಲ್ಲ, ರಾಜ್ಯದ ಗೊತ್ತಿಲ್ಲ. ಸರಿಯಾಗಿ ತಿಳ್ಕೊಳಕ್ಕಾಗಿಲ್ಲ. ಅಡ್ಡಗ ದೇಶ ತಿಳ್ಕೊತಾರ ಸುಮ್ಮನೆ ಓಟ್ ಚೋರಿ. ರಾಹುಲ್ ಗಾಂಧಿ ಬಗ್ಗೆ ತಿಳ್ಕೊಂಡ್ರೆ ಒಬ್ಬ ಇರೋ ಅಂತ ಓಟ್ ಚೋರಿ. ಚೋರಿ ಮೀನ್ಸ್ ಓಟ್ ಹಾಕಿದ ಮೇಲೆ ಚೋರಿ ಆಗುತ್ತೆ. ಹೌದು ಮಿಸ್ಟರ್ ದಡ್ಡ. 25 ಆಗೈತಿ ಎಲೆಕ್ಷನ್. ಅವು ಇಲ್ಲಿಗ ಆಗಿಲ್ಲ. ಮತದಾನ ಪಟ್ಟಿ ಪರಿಷ್ಕರಣೆ ನಡೆದೈತಿ. ನೀ ಯಾವ ಅಧಿಕಾರಿ ಒತ್ತಡ ಮಾಡಿ ಏನ್ ತರಿಸ್ಕೊಟ್ಟಿ ನನಗೆಲ್ಲ ಗೊತ್ತೈತಿ. ನೀನು ಇತಿಹಾಸ ಕೊಡ್ತೀನಿ. ನಾನು ಇಬ್ರು ಮುಚ್ಕೊಂಡು ಸುಮ್ಮಿದ್ರು ಭಾಳ ಚಲೋ. ಇಲ್ಲಾಂದ್ರೆ ಇತಿಹಾಸ ಕೊಡ್ತೀನಿ, ಜಯ ಕೊಡ್ತೀನಿ. ನೀವು ಇತಿಹಾಸ ಬಿಟ್ಟು ಕೊಡ್ತೀನಿ. ನಾನು ಸುಮ್ಮನೆ ತಡ್ಕೋಬೇಡ್ರಿ. ಗೌರವ ಕೊಟ್ಟು ಹೇಳಾಕತ್ತೀನಿ. ಗೌರವದಿಂದ ಇರಾಕ್ರಿ. ಅಪ್ಪ ಮಗ ಬಂದಿರಿ, ಏನೋ ಜನ ಆಶೀರ್ವಾದ ಮಾಡಿದ್ರು, ನಿಮ್ಮನ್ನು ರಿಜೆಕ್ಟ್ ಮಾಡಿ ಕಳ್ಸ್ಯಾರ. ರಿಜೆಕ್ಟ್ ಆಗಿರಿ ಅಟ್ಟ ಸುಮ್ಮ ಊರಿಗೆ ಗಂಟು ಮುಟ್ಟಿ ಕಟ್ಕೊಂಡು ಹೊಳೆ ಸಿಗಿ ತಗೊಂಡು ಭಾಳ ಚಲೋ. ಒಂದ್ ವೇಳೆ ಶಾಸಕರು ಈಗ ಕಾಶ್ಯಪ್ನವ್ರು ಒಂದ್ ವೇಳೆ ಸಚಿವರಾದ್ರೆ, ಈ ಸದ್ಯ ಈ ಲೆವೆಲ್ಗೆ ಐತಿ ಸಚಿವರಾದ್ರೆ ಇಡೀ ರಾಜ್ಯನೇ ಅಧೋಗತಿಗೆ ಹೋಗುತ್ತೆ ಅಂತಂದು ಒಂದು ಮಾತು. ಇಡೀ ರಾಜ್ಯನೇ ಅಧೋಗತಿ ಹೋಗುತ್ತೆ. ಈ ಇವರು ಸರ್ಕಾರದಿಂದಾಗ 40% ಕಮಿಷನ್ ಅದನ್ನ ಹೇಳ್ತಾರೆ. ನೋಡ್ರಿ, ಯಾರಿಗೆ ಯಾವ ಅನುಭವ ಇರುತ್ತೆ ಆ ಅನುಭವದ ಮೇಲೆ ಮಾತಾಡ್ತಾರೆ. ನನಗಿರುವಂಥ ಅನುಭವ ಬೇರೆ, ನನಗಿರುವಂಥ ವೈಚಾರಿಕತೆ ಬೇರೆ, ನನ್ನಲ್ಲಿರುವಂಥ ತತ್ವ ಸಿದ್ಧಾಂತ ಬೇರೆ. ಆ ತತ್ವ ಸಿದ್ಧಾಂತ ಇವ್ರ ತತ್ವ ಸಿದ್ಧಾಂತಕ್ಕೆ ಹೆಂಗೆ ಹೊಂದಕ್ಕೆ ಸಾಧ್ಯ? ಇವ್ರು ಭ್ರಷ್ಟಾಚಾರ ಮಾಡಿ 40% ಮಾಡಿ ಇದು ಮನೆಯಾಗ ಕೊಡ್ತಾರ. ಏನು ನನ್ನ ಮನೆಯಾಗ 2 ಮಂತ್ರಿ ಆಗಿಲ್ಲ, ನಮ್ಮ ಅಪ್ಪ ಮಂತ್ರಿ ಆಗಿಲ್ಲ, ನಮ್ಮ ತಾಲೂಕಿಗೆ 2 ಮಂತ್ರಿ. ಇವ್ನು ತಾಕತ್ತಿಲ್ಲ ಮಂತ್ರಿ ಆಗೋದು, ಇವ್ನು ಕೊಡಂಗಿಲ್ಲ. ಇವ್ನು ಚೆನ್ನಿ ಇಲ್ರಿ. ಒಂದು ಕೋಮುಗಳ ಬೇರೆ ಒಂದು ಏನು ತೋರಿಸ್ರಿ. ಈ ರಾಜ್ಯದಾಗ ಆಗಿದೆಯಾ, ಇಲ್ಲ ತಾಲೂಕದಾಗ ಆಗಿದೆಯಾ? ಇವ್ನು ಎಷ್ಟು ಪ್ರಯತ್ನ ಮಾಡ್ತಾನ ದಿವಸ ಬೆಂಕಿ ಹಚ್ಚಕ್ಕಿಲ್ಲ. RSS ಅವ್ರು ಕಟ್ಕೊಂಡಿಲ್ಲ. ಮನೆ ಬಿಟ್ಟು ಬಿಡೋದು ಪಾಪ. ಸಣ್ಣ ಹುಡ್ರಿ, ಸಾರಿ ಹುಡ್ರು, ಇನ್ನ ಕೂಸುಗಳು, ತಿಳುವಳಿಕೆ ಇರ್ಲಾರ್ದು ಹುಡ್ರನ್ನ ಆ ಪದಸಂಚಲನೆಯಲ್ಲಿ ಏನು ಮಹಿಳೆಯರ ಪದಸಂಚಲನೆ ಅಂತ ವಿಷಯ ಆಗಿಲ್ಲ. ಇದು ಯಾರೋ 2 ಬಾಡಿಗೆ ಸಿಕ್ಬಿಟ್ಟವು ಗಿರಾಕಿಗಳು. ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ. 2 ಬಾಡಿಗೆ ಸಿಕ್ಕವು. ಆ ಬಾಡಿಗೆ ಗಾಡಿ ಓಡಿಸ್ಕೊಂಡು ಅಪ್ಪ ಸಣ್ಣ ಮಕ್ಕಳು ಅವಕ್ಕೇನು ಗೊತ್ತು? ಸಾರಿ ಬಾಲ್ಯ ಇದಕ್ಕೆ ಓದೋದು ಏನು ಪ್ರೈಮರಿ ಸ್ಕೂಲ್ ಅಂತ ಪ್ರಾಥಮಿಕ ಶಾಲೆಗೆ ಓದೋದು, ಪ್ರೌಢಶಾಲೆ ಅಂತ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಪದಸಂಚಲನೆ ಮಾಡಬೇಕಲ್ಲ. ಇದು ಅಪರಾಧ ಅಲ್ಲ. ಇದು ಅಪರಾಧ ಅಲ್ಲ. ಮಕ್ಕಳು ಕರ್ಕೊಂಡು ಪದಸಂಚಲನೆ ಮಾಡೋದು. ಅವ್ರ ಕೈಲಿ ಈ ಸಂಸ್ಕೃತಿ ಬೇಕಾ ನಮ್ಮ ದೇಶದ್ದು? ಬಡಿ ಕೊಡೋಲ್ಲ. ಇದು ಬೇಕಾ? ಇದು ಮಾಡುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಬೆಂಕಿ ಹಚ್ಚುವಂಥ ಕೆಲಸ ದೇಶಕ್ಕೆ. ಇದನ್ನು ಮಾಡೋಕ್ಕೆ ನಾವು ಹೋಗ್ತಿಲ್ಲ. ನಾವು ಶಾಂತಿ ಪ್ರಿಯರು, ಶಾಂತಿಯುತ ರಾಷ್ಟ್ರ, ಸ್ವಾತಂತ್ರ್ಯ ದೇಶ, ಏನು ಜಾತ್ಯಾತೀತ ರಾಷ್ಟ್ರ. ಆ ಜಾತ್ಯಾತೀತ ರಾಷ್ಟ್ರಕ್ಕೆ ಹಳೆ ಮೇಲೆ ಹಿಡಿಯೋರು. ಇವರಿಗೆ ಆಗದ ತಾಕತ್ತಿಲ್ಲ, ನಮ್ಮ ಮೇಲೆ ಆಗೋರು ಒಟ್ಟಿಗೆ ಇಚ್ಕೊಳ್ತಾರೆ. ವಿರೋಧ ಪಕ್ಷದವ್ರಿಗೆ 100% ಗ್ಯಾರಂಟಿ ಆಗಿದೆ ಅಂದಂಗೆ ಕಾಶಪ್ಪ ಸರ್ ಮಂತ್ರಿ ಆಗ್ತಾರೆ. ಅಲ್ಲ, ಅವ್ರಿಗೆ ಗ್ಯಾರಂಟಿ ಆದ್ರೆ ಈಗ ಮತ್ತೆ ಇಷ್ಟು ಖಾರ ಕಲಿಸ್ತಾರೆ. ಮೊಟ್ಟೆಗೆ
ದಾರ ಕಳಿಸ್ಬಿಡ್ತೀವಿ ಭಾಳ ಮಂದಿಗೆ ಒಬ್ಬರಿಗೆಲ್ಲ ಕೆಲವೊಂದು ಸ್ವಾಮಿಗಳಿಗೆ ಬೆಂಕಿ ಎತ್ತೈತಿ ಈ ವಾಗ್ದಾಳಿ ಅದಕ್ಕೆ ಈಗ ಹೇಳಕತ್ತಾರ ಅವ್ರಿಗೆ ಹೆಚ್ಚಾಗಿ ನಮಗೆ ಸಚಿವ ಸಂಪುಟ ನಮ್ಮ ಸಮುದಾಯಕ್ಕೆ ಬೇಡ ಇವ್ನೇನು ಇವ್ರಿಗೆ ಯಾಕೆ ಕೇಳ್ತಾರೆ ನೀವು ಕೇಳಬಾರ್ದು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಈ ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ಹೈಕಮಾಂಡ್ ಈ ಸ್ವಾಮಿಗಳ ಕಡೆ ನಾವು ರಾಜ್ಯ ನಡೆಸ್ತೀವಿ ಇವ್ರಿಗೆ ಐತಲ್ಲ ಪ್ರವೃತ್ತಿ ನಮಗಿಲ್ಲ ನಮಗೆ ಅವಶ್ಯಕತೆ ಇಲ್ಲ ನಮಗೆ ಜನರ ಅವಶ್ಯಕತೆ ನಾವು ಜನರ ನೆಮ್ಮೆ ಬಂದವರು ಜನರ ನೆಮ್ಮೆ ಹೋಗೋದು ಜನರ ಆಶೀರ್ವಾದ ಮಾಡಿದ್ರೆ ಅಧಿಕಾರದಲ್ಲಿ ಇರ್ತೀವಿ ಜನರ ಆಶೀರ್ವಾದ ಮಾಡಿದ್ರೆ ಮನೆಯಾಗಿರ್ತೀವಿ ಇಷ್ಟೇ ಆದರೆ ಯಾವತ್ತೂ ಕೂಡ ಅಧಿಕಾರ ಇರಲೇ ಬಿಡಲಿ ನಾವು ನಮ್ಮ ಸಿದ್ಧಾಂತವನ್ನು ಎಂದು ಬಿಡೋದು ಇದು ನಮ್ಮ ತತ್ವ ಅಷ್ಟೇ. ಸ್ವಾಮೀಜಿ ಅವ್ರನ್ನು ಪೀಠದಿಂದ ಇಳಿಸಿದ್ರು ಅವರು ಬಹಳ ಅನ್ಯಾಯ ಮಾಡಿದ್ರು ಅನ್ನೋಂಥ ಮಾತು ಹೇಳಿದೆ ಸರ್ ಪಾಪ ಮಾಡುವಾಗ ನೀವು ಇದ್ರಂತ ಇಳಿಸಿದಾಗ ಯಾಕೆ ಅನ್ಯಾಯ ಅಂತ ಬಂತು ಇವ್ರಿಗೆ ಮಾಡುವಾಗ ಹೋಗಿದ್ರು ಅದನ್ನು ಕೇಳೋದು ಮಾಡುವಾಗ ಹೋಗಿದ್ರಿ ನೀವು ದಡ್ಡ ಅಂತ ಕೇಳಬಹುದು ಸರ್ ಈಗ ನೀವು ಬಹಿರಂಗ ಚರ್ಚೆಗೆ ಬಾ ಅಂದ್ರೆ ಅವರು ಒಮ್ಮೆ ಬಹಿರಂಗ ಚರ್ಚೆಗೆ ಬಂದ್ರು ಓಕೆ ಒಮ್ಮೆ ಅದು ಡೇಟ್ ಫಿಕ್ಸ್ ಮಾಡಿ ಒಮ್ಮೆ ಆಗ ಮಾಡಿಸ್ಬೇಕು. ಈಗ ನಾನು ನೀವೇ ಆಲೋಚನೆ ಮಾಡಬೇಕು ಇಡೀ ಜಿಲ್ಲಾದಾಗ ಮಾಲ್ಪಡೆ ಆಗಲಿ ಮತ್ತು ಜಿಲ್ಲಾ ಬೇಕಾದ್ರೆ ಎಲ್ಲೆಂತಿರಲ್ಲ ಸಿದ್ಧ ಹಾಕಿ ಅಲ್ಲ ಡೇಟ್ ಫಿಕ್ಸ್ ಮಾಡ್ಬಿಡ್ತಾರೆ ಆ ಡೇಟಿಗೆ ನಾನು ರೆಡಿ ನಾನು ಇವತ್ತ ರೆಡಿ ನಾಳೆ ರೆಡಿ ಅವ್ರು ಕೇಳ್ಕೊಂಬರ್ರಿ ಈಟಾ ಭಾಷೆ ಹೊಡೆದು ಹೋಗಿ ಮತ್ತೆ ಈಗ 3 ತಿಂಗಳು ಮಾತಾಡೋದು ಕೇಳ್ರಿ ಮತ್ತೆ 3 ತಿಂಗಳು ಬರ್ತಾವೆ ಮತ್ತೊಂದು ಯಾರು ಸುಮ್ಮನೆ ಹಿಂಗೆ ಹಿಡ್ಕೊಂಡು ಒಟ್ಟಿ ಒಳ್ಳೆ ಒಟ್ಟು ಚೋರಿ ಅಂತ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ ಇವ್ರ ಯೋಗ್ಯತೆ ನೋಡಿ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ ಇವ್ರ ಯೋಗ್ಯತೆ ರೈತೆ ಎಲ್ಲ ಬಾರಿ ಗಿಡ ಕಾಯ್ತಿದ್ದ ಸುಮ್ ತೊಗೊಂಬಂದು ಸುಮ್ಮನೆ ನಿಂದ್ರಿಸ್ಯಾರ ಈ ಸಿದ್ಧಾಂತ ಬಾರಿ ಗಿಡ ಕಾಯ್ಕೊಂಡಿದ್ದ ಅವ್ರ ಮೂಗಿಗೆ ಕೊಡೋದು ಫೋನ್ ನಂಬರ್ ಎಲ್ಲ ಕಾಂಗ್ರೆಸ್ ಹೇಳಿದ್ದಲ್ಲ ನೀವು ಹೇಳಿದ್ನಲ್ಲ OTP ಈಗ ಎಲ್ಲರೂ ಈಗ ಕೂತವ್ರೆ ಎಷ್ಟು ಮಂದಿ ನಾವು OTP ನೋಡಿ ಫೋನ್ ಇಟ್ಕೊಂಡಿವಿ ಎಷ್ಟು ಮಂದಿ ಹತ್ರ ಎಂಬ್ರಾಯ್ಡ್ ಇದೆ ನೋಡಕ್ ಬರ್ಲಾರ್ದು ಎಷ್ಟು ಮಂದಿ ಅದಾರ ಈ ದೇಶದಾಗಿಲ್ಲ ಪಾಪ ಅವ್ರಿಗೆ ಸಹಾಯ ಮಾಡೋದಕ್ಕೆ ಯಾರು ನಂಬರ್ ಕೊಟ್ಟಿರ್ಬೇಕು ಅದ್ರಾರಪ್ಪ ಕಾಂಗ್ರೆಸ್ ಇನ್ನೂ ಅಚ್ಚರಿ ಬಂದಿಲ್ಲ ಅಧ್ಯಕ್ಷನ ಮಗನ ನಂಬರ್ ಅನ್ನೋದು ಅವ್ರ ಆರೋಪ ಸರ್ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಮಗನ ನಂಬರ್ ಐತೆ ಅನ್ನೋದು ಆರೋಪ ಅವರೇ ಇರ್ಬೋದು ಈಗ ಹೋಗಿ ಮನೆ ಮಗ್ಳು ಇರ್ತೀರಿ ಮನೆ ಪಕ್ಕಕ್ಕಿಂತ ಇವಳಪ್ಪ ಒಂದಿಟ್ಟು ಫೋನ್ OTP ಬರುತ್ತಂತ ಏನೋ ಅವ್ರ ಅಣ್ಣನ ಮಕ್ಕಳ ಮತ್ತೆ ಯಾರು ಅವ್ರ ಅಣ್ಣನ ಮಕ್ಕಳ ಅದರಲ್ಲಿ ಸಂಬಂಧಿಕರು ಅವರು ರಿಲೇಷನ್ ಎಲ್ಲ ರಿಲೇಷನ್ದಾಗ ಆಗಿದ್ದು ಅದೇ ಮೊದಲತನ ಮಾಡಿ ಏನು ಓಟ್ ಹಾಕೊಂಡ್ಬಿಟ್ಟಿಲ್ಲ 25 ಪರಸ್ಕರಣ ಹಿಡಿಯಾಗತ್ತೆ ಈ ಮುಗಿತೀಗ ಅಂತಿಮ ಪ್ರಕಟಣೆ ಒಳಗೆ ಅವು ಆಗ್ಯಾವ ಇಲ್ಲ ಗೊತ್ತಾಗುತ್ತೆ ತಪ್ಪು ಮಾಡಿದಾಗ ಯಾರು ಒತ್ತಾಯ ಮಾಡಿದಂತ ಹೇಳ್ತಾರೆ ನಾವು BL ಅವ್ರ ಮೇಲೆ ಕ್ರಮ ಆಗ್ಬೇಕು ಏನೋ ಕೈಲಿ ಒತ್ತಾಯ ಮಾಡಿ ಇಂಥವ್ರ ಹೆಸರು ಮೆನ್ಷನ್ ಮಾಡೋಣ ಅದ್ರ ಮುಖಾಂತರ ಸಾವಿರ ನಮಗೆ ನಮ್ಮ ಕಾಂಗ್ರೆಸ್ ಬೆಂಬಲಿಗರು ಅಂದ್ರೆ ಕ್ರಿಯೇಟರ್ ಇವರೇ ಎಕ್ಸ್ಪೋರ್ಟರ್ ಇವರೇ ಎಸ್ ಸರಿ ಯಾಕಂದ್ರಿ ಅಪ್ಪ 4 ಕಡೆ ಇಟ್ಕೊಂಡವ ಇವ್ರು ಮಗ 7 ಕಡೆ ಇಟ್ಕೊಂಡವ್ರು ಮತ್ತೆ ಇವ್ರು ಏನ್ ಜನರಿಗೆ ನ್ಯಾಯ ಕೊಡ್ತಾರೆ ಇವ್ರಿಗೆ ಇನ್ನು ಜನರದ್ದು ಎಷ್ಟು ಮಾಡಿಸಿರ್ಬೇಕು ಇವ್ರಿಗಿಂತ ಅರ್ಥ ಮಾಡು ಈ ಸುಳ್ಳು ಅಥವಾ ದಾಖಲೆಗಳು ಕಂಪ್ಲೇಂಟ್ ಪತ್ರ ಬರ್ತೀನಿ ನಾನು ಅಪ್ಪ 4 ಕಡೆ ಮಗ ಅಪ್ಪ 7 ಕಡೆ ಮಗ 7 ಕಡೆ ಅಪ್ಪ 4 ಕಡೆ ಅಂತೇಳಿ ಪತ್ರ ಬರ್ತೀನಿ DC ಗೆ ಸರ್ ಅದೊಂದು ಈಗ ಹೇಳಿದ್ರಲ್ಲ ಅದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬಿಡಿ ಸರ್ ಇನ್ನೊಂದು ಸರಿ ಅದಷ್ಟೇ ಬೈಟ್ ಒಂದು ಶಾರ್ಟ್ಕಟ್ ಫೈಟ್ ಅದೊಂದು ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಕ್ಲಿಯರಿಫಿಕೇಶನ್ ಕೊಟ್ಟರಲ್ಲ ಈ ಮಗ 7 ಕಡೆ ಅಪ್ಪ 4 ಕಡೆ ಅಲ್ಲ ಅದು ಯಾವ್ಯಾವ ವಾರ್ಡು ಏನೋ ಸ್ವಲ್ಪ ಕ್ಲೀನ್ ಆಗಿ ಅದಷ್ಟೇ ಸರ್ ಏನು ಆಡಳಿತ ಕೊಟ್ರಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಮುಖ್ಯಮಂತ್ರಿ ಎರಡು ನಮ್ಮದ ಅಲ್ಲ ಇವು ಅವ್ರದ ದಾಖಲೆ ಈ ದೇವರಾಜ ಮುರುಘರಲ್ಲಿ ಇದರಲ್ಲಿ ಏನಿದೆ ಏನು ಬರ್ತದೆ ಮುರಿಯುವಂಥದ್ದು ಏನಿದೆ ಈ ದೇಶದಾಗ ನಡೆಸಾಡ್ಬೇಕು ಅವ್ರ ದಾಖಲೆ ಮುರಿದ್ಬಿಟ್ಟೆ ನೀರು ದಾಖಲೆ ಮುರಿದ್ಬಿಟ್ಟೆ ಇಂದಿರಾ ಗಾಂಧಿ ದಾಖಲೆ ಮುರಿದ್ಬಿಟ್ಟೆ ಏನು ಸಾಧಿಸಿದ್ರಿ ಇಂದಿರಾ ಗಾಂಧಿ ಮಾಡಿದ್ರೆ ಮಾಡಕ್ಕಾತ ಈ ದೇಶಕ್ಕೆ ಏನು ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರು ಕೊಟ್ಟಂತ ಕೊಡುಗೆ ಕೊಡಕ್ಕಾಯ್ತಾ ಇವ್ರ ಕೈಲಿ ಅವ್ರು ಮಾಡಿದ್ರೆ ಇವರು ಉಣ್ಣಾಕತ್ತಾರ ಅವ್ರು ಮಾಡಿದ್ದಾರೆ ಎಲ್ಲ ಈ ದೇಶಕ್ಕೆ ಇಂದಿರಾ ಗಾಂಧಿ ಅವರು ಮಾಡಿದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಾಡಿದ್ದು ಇವರು ನರೇಂದ್ರ ಮೋದಿ ಬಂದು ಮಾಡ್ಯಾರ್ರಿ ಈ ದೇಶಕ್ಕೆ ಅವ್ರು ಮಾಡಿದ್ದೇ ಅಲ್ಲ ಇಂಡಸ್ಟ್ರಿಯಲೈಸೇಷನ್ ಆಯಿತು ಜೈ ಕಿಸಾನ್ ಜೈ ಜವಾನ್ ಆಯಿತು
ಯಾರು ಕೊಟ್ಟರು ವ್ಯವಸ್ಥೆ ಬನ್ನಿ ಇವ್ರು ಬಂದು ಕೊಟ್ರ ಇವ್ರು ಮಾಡಕತ್ತಲ್ಲ ಸ್ವಚ್ಛ ಭಾರತ್ ಅಭಿಯಾನ ಇವ್ರು ಮಾಡಕತ್ತಿದ್ರೆ ಸ್ವಚ್ಛ ಭಾರತ್ ಅಭಿಯಾನ ಬಿಟ್ಟರೆ ಏನಿಲ್ಲ. ಸ್ವಚ್ಛವಾಗಿ ನಮ್ಮ ದೇಶ ಹೊಲಸ ವಿಚಾರ ಒಬ್ಬ ವಿಚಾರ ನಮ್ಮ ದೇಶ ಅದರಲ್ಲಿ ಏನಿಲ್ಲ. ರಾಜೇಶ್ವರು ಮಹಾನ್ ನಾಯಕರು, ಹಿಂದುಳಿದ ವರ್ಗದ ನಾಯಕರು, ಒಂದು ಆಡಳಿತವನ್ನು ಕೊಟ್ಟಂಥವ್ರು, ಬಡವರಿಗೆ ನ್ಯಾಯ ಮತ್ತು ಅನೇಕ ಜನಕ್ಕೆ ಮೂಳವನೆ ಒಡೆಯ. ಅದರಲ್ಲಿ ನಮ್ಮ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯವರು ಕೂಡ ಅತ್ಯಂತ ಸ್ವಚ್ಛವಾದ ಆಡಳಿತ, ಬಡವರ ಪರವಾಗಿ ಎಲ್ಲ ಜನಾಂಗಗಳ ಎಲ್ಲ ಸಮುದಾಯಗಳ ಪರವಾಗಿ ಆಡಳಿತ. ಇವ್ರ ದಾಖಲೆ ಬೇರೆ ಅವ್ರ ದಾಖಲೆ ಬೇರೆ.